ಸೋಮಸುತ್ಕಾಮನುತನಾಮ ಜಯ ಕಾಮ ಕಾಮರ ಪರೋಧಾಮ ಭೀಮ ಪರ ಸೀಮ ಕಾಮಹರದೇವ ಪರನಾಮ ಸುಪ್ರೇಮ ರಾವಣ ಸಾರ್ವಭೌಮಾಕಿ ಜೈ ಪರ. ಸುರಲೋಕಮಂ ಗಣದಿಂ ಚೌರ್ಯ ಸಾಹಸದಿ ಗೆಲಿದಂ ಸುರಲೋಕಮಂ ಗಣದಿಂ ಶೌರ್ಯ ಸಾಹಸದಿ ವರದೀರ ಪ್ರತಾಪಂ ಸರಿಸಾಟಿಯೇ ಗಣಪೌಲಕ್ಷವಂ ಚಗುಲ ತಿಲಕ ಲಂಕೇಶ್ವರನಾಗಿರಲ್ ನಾಮೆರವೇ ನಾಮೆರವೆ ಭೂಜಗದಿ ಪರಶಿವನು ಬರಬಲದಿ ಶೌರ್ಯ ಸಾಹಸದಿ ರಸ ವಿಜಯ ಧ್ವಜವ ಮೆರಸಿಗೆಲಿದೆ ದಶಮುಖನ ಸಿರಿಯ ವಿಜಯ ವಿಭೀಷಣ ವಿಜಯ ಧ್ವಜವ ಮೆರಸಿಗೆಲಿದೆ ದಶಮುಖನ ಸಿರಿಯ ವಿಜಯ ಪ್ರಭಾಪೂರಿತಂ ಪ್ರತಿಧ್ವನಿರಪಂ ಪ್ರಚಂಡ ಪರಾಕ್ರಮ ಶೋಭಿತಂ ಕುಂಭಕರ್ಣ ಅಗ್ರಗ ಪ್ರಭಾಪೂರಿತಂ ಪ್ರತಿಧ್ವನಿರಪಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ವರ ವಿಭೂತಿ ವಿಲಸಿದ ಸದಾ ಶಿವನ ವರ ವಿಭೂತಿ ವಿಲಸಿದ ಯಶೋ ಭಾಗ್ಯ ನಿಜ ಯಶೋ ಲಬ್ಧ ವಿಷಯ ಭಯವ ಮೆರಸಿಗಲಿದೆ ದಶಮುಖನ ಸಿರಿಯ ವಿಜಯ ರಸ ವಿಜಯ ವಧುವ ಕರ ಪಿಡಿದು ನಡೆದು ದಿಶೆಯ ಗೆಲಿದು ನಲಿದೆ
ಪ್ರಹಸ್ತ, ದೈತ್ಯೇಂದ್ರ, ವಿಭೀಷಣ, ಕುಂಭಕರ್ಣ, ಅಖಂಡ ಅವನಿ ಮಂಡಲದೋಳು ಅಕಳಂಕ ಕೀರ್ತಿ ಪ್ರಚಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಅರಿದು ಭೂಮಂಡಲ ಪರ್ಯಂತ ರಣದೇವತೆಗಳಿಗೆ ಔತಣ ಮಾಡಿಸಿದ ಮಹಾಮಂಡಲಾಧೀಶ್ವರ ಅಖಂಡ ಅವನಿ ಮಂಡಲದ ಪಡವಿ ಪಟ್ಟದೊಡೆತನವನ್ನು ನನ್ನ ಹಸ್ತಪೀಠ ಕೊಪ್ಪಿಸಿದ ಮಹಾಮಂತ್ರಿಗಳೇ, ಧೀರವೋ ಧೀರ, ಅತಿ ಭುಜಬಲ ಪರಾಕ್ರಮ ನಡೆಸಿ ನನ್ನ ಭುಜಬಲಕ್ಕೆ ಸರಿಸಮಾನವಾಗಿರುವ ವಿಭೀಷಣ ಕುಂಭಕರ್ಣಾದಿಗಳು ಪಂಪಾಪತಿ ವಿರೂಪಾಕ್ಷನ ಅಕ್ಷಯ ಕೃಪಾ ಕಟಾಕ್ಷದಿಂದಲೂ ಮಹಾನ್ ಶಿವಭಕ್ತೆ ಕೈಕಸಾದೇವಿಯ ಸೈಕಸಾಲಿಂಗಾರ್ಚನೆಯ ಪೂಜಾ ಫಲಗಳಿಂದಲೂ ನಮ್ಮ ದೀರ್ಘ ದಿಗ್ವಿಜಯದ ದಂಡೆ ಹತ್ರೆಯು ಪರಿಸಮಾಪ್ತಿ ಆಯಿತಷ್ಟೇ. ಹೀಗಿರುವಲ್ಲಿ ಪೌಲಶ್ಯ ಬ್ರಹ್ಮನ ಮೊಮ್ಮಗನು ವಿಶ್ವ ವಸವಿನ ಸುಪುತ್ರನು ವಿಶ್ವದೋಳ್ ಪ್ರಖ್ಯಾತಿಯನ್ನು ಪಡೆದು ಸ್ವಸಾಮರ್ಥ್ಯ ಬಲದೋಳು ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವೇ ನಾಚುವಂತಹ ಸಂಪತ್ತನ್ನು ಹೊಂದಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಯನ್ನು ಗಳಿಸಿರುವ ಈ ತ್ರಿಭುವನ ಭೀಕರ ಭಯಂಕರನಿಗೆ ಅವನ ಆರು ಸರಿ ಸಮಾನ. ಪ್ರಹಸ್ತ, ಈ ತ್ರಿಭುವನ ಭೀಕರ ಭಯಂಕರ ಆಳ್ವಿಕೆಯಲ್ಲಿ ದೇವಾನುದೇವತೆಗಳಾಗಲಿ ಹಸ್ತ ದಿಕ್ಪಾಲಕರಾಗಲಿ ಎಲ್ಲರೂ ನನ್ನ ಆಜ್ಞಾನುಸಾರ ನಡೆಯುವರೆ ಸವಿಸ್ತಾರವಾಗಿ ತಿಳಿಸಿ. ಪ್ರಹಸ್ತ, ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಶೂರನು ಈ 14 ಲೋಕಗಳಲ್ಲಿಯೇ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರವೇ ಯಕ್ಷ ಗೌಡ ಗಂಧರ್ವ ಕಿನ್ನರ ಕಿಪುರುಷಾದಿಗಳು ನಡುಗುವರು. ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಆ ನಿಮ್ಮ ಅಜಾತ ಶತ್ರುವಾದ ಹರಿಯ ಉದರವನ್ನರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಬಲಿ ಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲವಾದ ಅಮಿತ ಪರಾಕ್ರಮಿ ನೀವಲ್ಲವೇ? ಹೀಗಿರುವಲ್ಲಿ ನಿಮ್ಮ ಪೌರುಷಕ್ಕೆ ಚ್ಯುತಿ ಎಂದರೇನು? ಎಲ್ಲವೂ ನಿಮ್ಮ ಅನುಜ್ಞಾನೆಯಂತೆ ಸವಿಸ್ತಾರವಾಗಿ ನಡೆಯುತ್ತಿರುವುದು. ಸಾಕು ಸಾಕು, ಅಗ್ರಜನನ್ನು ಹೊಗಳಿ ಹೊಗಳಿ ಒನ್ನ ಶೂಲಕ್ಕೆರಿಗೆ ಏರಿಸುವ ಪ್ರಯತ್ನ ಬೇಡ. ನಿಮ್ಮಂಥವರ ಮತಿಗೆಟ್ಟವರಿಂದಲೇ ಗಗನ ಸಖಿಯರ ಸ್ಪರ್ಶ ಮಾಡಿ ವೇದಾವತಿಯರ ಶಾಪಕ್ಕೆ ಗುರಿಯಾದವನೇ ಈ ಅಗ್ರಜನು. ಯಾರು ಭುವನದೊಳಗೆ ಹರಿಸ ನೀನು, ಯಾರು ಭುವನದೊಳಗೆ ಹರಿಸ ನೀನು, ಹರಿಸ ನೀನು, ಹರಿಸ ನೀನು. ಪರಶಿವನಿನ್ ವರದಿಂದ ಪರಶಿವನು ವರ ಪಡೆದು ಕುಲಂಬರವ ಗೆಲ್ವೆ. ಯಾರು ಭುವನದೊಳಗೆ ಹರಿಸ ನೀನು, ಹರಿಸ ನೀನು, ಹರಿಸ ನೀನು. ಏನು ಹೇಳಿದೆ ವಿಭೀಷಣ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರ ರಾಕ್ಷಸರಿಗೆ ರಾಕ್ಷಸ
ದಿವಿಜರಂತೆ ಕಂಡ ನವವ್ಯಾಕರಣ ಪಂಡಿತನೂ ಆದ ನಮ್ಮಗ್ರಜನನ್ನು ನೀನೇ ಯಾರಿಸುತ್ತಿರುವೆಯಾ? ಛೇ! ಹೌದು 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 ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನ್ನ. ನಾನು ಜಗಬಲ್ಲ. ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮದೇವನನ್ನು ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವನು. ಇನ್ನು ಆ ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವನು. ಅಷ್ಟದಿಕ್ಪಾಲಕರೇ ನನ್ನ ಅರಮನೆಯ ಪರಿಚಾರಕರಾಗಿರುವರು. ದಿಗ್ಭಿಕ್ತಿಗಳ ಬಿರಿದು ಗಗನವೇ ಹರಿದು ಸಮಸ್ತ ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠ ರಾವಣನು ಮೃಡನ ಭಕ್ತನು. 14 ಲೋಕಗಳಲ್ಲಿ ಆತನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ತ್ರಿಭುವನ ಭೀಕರ ಭಯಂಕರ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಉದ್ಧರಿಸಿ ನಿಜ ಭಕ್ತನಾದ ಎನ್ನನ್ನೋಡಿ ಕರುಣಿಸಿ. ನಿಜ ಭಕ್ತನಾದ ಎನ್ನನ್ನೋಡಿ ಕರುಣಿಸಿ ಹೊರಬಿದ್ದು ಓ ಜಗವೇ ತಲ್ಲಣಗೊಳಿಸುವಂತೆ ಮಾಡಿದ ಈ ದಶಕಂಠ ರಾವಣನಿಗೆ ಅದಾರು ಸಾಟಿ. ಛೇ, ಸಾಮಾನ್ಯ ಸ್ತ್ರೀಯಾದ ವೇದವತಿ ಶಾಪ ತೃಣಕ್ಕೆ ಸಮಾನವಾದ ಶಿವ ಎಂಬ 2 ಅಕ್ಷರದಿಂದಲೇ ನನ್ನ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಕಬರ್ದಿಯನ್ನು ಪಂಚಭೂತಗಳೊಡೆಯನಾದ ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಇಂಥವನಿಗೆ ವೇದವತಿಯ ಶಾಪ. ಛೇ ಪ್ರಭು, ಈ ನಿಮ್ಮ ನುಡಿಯೋ ಎಂಥ ವೀರನಿಗೂ ವ್ಯಾತುತ್ವವನ್ನು ತರುತ್ತದೆ. ಅದಾವ ಜನ್ಮದ ಫಲವೋ, ಅದಾವ ದೈವದ ಬಲವೋ, ನಾವು ನಿಮ್ಮ ಬಳಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯಿತು. ನಿಜ ಕಟುಬಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರು ಸಿಡಿದದ್ದು ನಿಂತರೆ ಧರೆಯೊಳಿಯುವುದೇ? ಶತ್ರುಗಳು ಎದುರಾಗುವರೇ? ಹರಿ ಹರ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮಗ್ರಜನ ಸಾಧನೆ ಏನು ಸಾಮಾನ್ಯವಾದುದೇ? ಲೋಕನಾಯಕನು ವಾಸಿಸುವ ಕೈಲಾಸವನ್ನೇ ತನ್ನೆರಡು ತೋಳುಗಳಿಂದ ಎತ್ತಿ 14 ಲೋಕಕ್ಕೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಹಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ನಮಗೆ ಶತ್ರುಗಳ ಭಯವಂತಿರಲಿ, ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದೆದ್ದು ನಿಂತರೆ ಆ ಮುಕ್ಕಣ್ಣನೆ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯ. ಈ ಶತಯೋಜನೆ ವಿಸ್ತಾರವಾದ ಶರದಿಯನ್ನು ದಾಟಿ ಬರಲು ದೇವಾನುದೇವತೆಗಳೇ ಆಗಲಿ, ಅಷ್ಟದಿಕ್ಪಾಲಕರೇ ಆಗಲಿ, ಹೆಚ್ಚೇನು ಕುಂಭಕರ್ಣ, ಆ ನನ್ನ ಆಜನ್ಮ ಶತ್ರು ವೈರಿ ಅವರಿಗೂ ಸಹ ಸಾಧ್ಯವಿಲ್ಲ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ. ಪಂಡಿತನಾಗಲಿ ಪಾಮರನಾಗಲಿ ಪತಿತನಾಗಲಿ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸದಾ ಯಾರು ಭಗವಂತನನ್ನು ನೆನೆಯುವರೋ ಅಂಥವನಿಗೆ ವಿಜಯಲಕ್ಷ್ಮಿ ಒಲಿಯಬಲ್ಲಳು, ಜಯಲಕ್ಷ್ಮಿ ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದಾಸ್ತುತಿಗಳನ್ನು ಕೇಳಿ 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 ನನ್ನ ಕ್ರೋಧಾವೇಶವನ್ನು ನಾನೇ ಮುಳುಗಿಕೊಳ್ಳುತ್ತಿರುವುದು. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟೊತ್ತಿಗಾದರೆ ಅವರ ಶಿರಸ್ಸು ಸೆರದಿಯಲ್ಲಿ
ಏನಿದು ರೋದನ ಧ್ವನಿ? ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು? ನನ್ನ ತಂಗಿಯಾದ ಶೂರ್ಪನಖೆಯು ರೋಧಿಸುತ್ತಾಳೆ? ಹೌದು ಪ್ರಭು. ಮುಂಜಾನೆಯೇ ಮಂಜು ಕವಿದ ವಾತಾವರಣ, ಶಿವ ಪೂಜೆ ಮಾಡುವಾಗಲೂ ಸಂಶಯದ ದಾರುಣ ಜ್ವಾಲೆ, ಎಡಗಣ್ಣು ನಡುಗುತ್ತಿತ್ತು, ಎಡಭುಜವೂ ಒದರುತ್ತಿತ್ತು. ನಾನು ಆಗಲೇ ನಿರ್ಧರಿಸಿದೆ, ಇಂದೇನೋ ಅಪಾಯದ ಮುನ್ಸೂಚನೆ. ಅಪಾಯದ ಮುನ್ಸೂಚನೆ. ನಾರು ಪೌಲಶ್ಯ ಬ್ರಹ್ಮನ ಮೊಮ್ಮಗ, ವಿಶ್ವಬಸವನ ಸುಪುತ್ರ, ತನ್ನ 20 ತೋಳುಗಳಿಂದ ಕೈಲಾಸವನ್ನೇ ಎತ್ತಿ ಅದು ಲಂಕಾನಗರದಲ್ಲಿ ತಂದು ಪ್ರತಿಷ್ಠಾಪಿಸಿ ದಿನನಿತ್ಯ ಶಿವರಾಧನೆಯನ್ನು ಮಾಡಬೇಕೆಂದು ಸಂಕಲ್ಪಿಸಿ ಕೈಲಾಸ ಪರ್ವತವನ್ನು ಎತ್ತಿದಾಗ ನನ್ನ ಆರಾಧ್ಯ ದೈವ ಪರಶಿವನು ಕೋಪಗೊಳ್ಳಲಾಗಿ ನನ್ನ ಕರುಳನ್ನೇ ತಂತಿಯನ್ನಾಗಿಸಿ ರುದ್ರ ವೀಣೆಯನ್ನಾಗಿ ಪರಿವರ್ತಿಸಿ ಚಂದ್ರಾಸ ಎಂಬ ಚಂದ್ರಾಯುಧವನ್ನು ಆರ್ಜಿಸಿದ ಈ ತ್ರಿಭುವನ ಭೀಕರ ಭಯಂಕರನಿಗೆ ಶಕುನಗಳ ಅಕರಾಕ್ಷ ಪ್ರಭು, ತಂಗಿಯನ್ನು ರಾಜ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಅಣ್ಣ ನೋಡಣ್ಣ ಎಲ್ಲ ಜನಕನ್ನಂತಿದ್ದಿ ಹಂಗ್ ಮಾಡ್ಬಿಟ್ಟವ್ರೆ. ತಂಗಿ, ಏನಿನ್ನ ರೋದನೆ? ಎಲ್ಲಿ ನಿನ್ನ ರೋಚಕ? ಈ ನಿನ್ನ ದುಸ್ಥಿತಿಗೆ ಕಾರಣರಾದ ದಂಡ ಕಾರಣದಲ್ಲಿ ಆಮ ಕರಕ್ಷ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿ. ನಾಸಿಕ ಹೋಗ್ಬಿಟ್ಟಿದೆ ಪ್ರಭು. ಈಗ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಅಂತ 3 ಜನ ಪ್ರಭು. ರಾಮ ಲಕ್ಷ್ಮಣ ಸೀತೆ. ಹೌದು. ಸೀತೆ ಸಹಜ ಸೌಂದರ್ಯವತಿ, ಈ ಜೋಡಿ ಅಂತ ಕರ್ಕಮರಕ್ಕೆ ಹೋಗಿದ್ದಾರೆ ಪ್ರಭು. ಲಕ್ಷ್ಮಣ ಅವನಲ್ಲ ಪ್ರಭು, ಪಠಿಂಗ ಕೂಯ್ದು ಕಳಿಸೋರು. ತಂಗಿ, ಕರದೂಷಣಾದಿಗಳಿಗೆ ವಿಚಾರವನ್ನು ತಿಳಿಸಲಿಲ್ಲವೇ? ಅಣ್ಣ ಒಂದೇ ಬಾಣದಿಂದ ಸತ್ತು ಕರದೂಷಣಾದಿಗಳಿಗೂ ಆ ರಾಮ ಲಕ್ಷ್ಮಣನು ಒಂದೇ ಬಾಣದಿಂದ ಸಂಬರಿಸಿದರೆ ಸಾಯಲು ಬಿಡು. ನಿನಗೆ ಎಲ್ಲ ನಿಮ್ಮ ಅಣ್ಣಂಗೂ ತೆಕ್ಕಿಡಿದ ಪ್ರಭು. ಸತ್ತವರು ರಾಮ ಲಕ್ಷ್ಮಣರಲ್ಲ, ನಮ್ಮ ಕರದೂಷಣಾದಿಗಳು. ಏನು? ಕರದೂಷಣಾದಿಗಳನ್ನು ಒಂದೇ ಬಾಣದಿಂದ ಕೊಂದರೆ ಆ ದುರಾತ್ಮರು ಸಿಗಿವೆಂ ಪಡಜುರ ಚೌರ್ಯ, ಸಿಗಿವೆಂ ಪಡಜುರ ಚೌರ್ಯ, ಆದನೋದೊಡೇನು ಬರದೊಳು ದಾನವೆಂದ್ರ ತೀರ ಚೂರ ಗಣಜನಿ ಪದೋಪಲವ ದುರದಿ ಗೆಲುವೆ ದೂತರ ಸಿಗಿವೆಂ ಪಡಜುರ ಚೌರ್ಯ. ಗಮನ ಚಲಚಲಿಸಿ ಗಮನ ಪಡಬಡನೆ ದುರದಿ ತರ ತರಿಸಿ ದೂರ ಒಳಗೆದರೆ ಗಮನ ಚಲಚಲಿಸಿ ಗಮನ ಪಡಬಡನೆ ದುರದಿ ತರ ತರಿಸಿ ದೂರ ಒಳಗೆದರೆ ನವ ಕಿಚ್ಚೆ ನಿವೋಮ ಹುವಚನ ಪಡಿರ ನಡೆ ನಡೆ ನಾನೀಗ ಚಿಗಿವೆ ಪಡಜುರ ಚೌರ್ಯ ನಾದನೋದೊಡೇನು ಬರದು ದಾನವೆಂದ್ರ ಧೀರ ಚೂರ ನನಗೆ ಪದೋತ್ತರವ ದುರದಿ ಗೆಲುವೆ ದೂತರ ಸಿಗಿವೆ. ಈ ರೀತಿ ಅಪಮಾನಗೊಳಿಸಿದರೆ ದುರಾತ್ಮರು. ನಾನು ಈಗಲೇ ದಂಡಕಾರಣ್ಯಕ್ಕೆ ಹೋಗಿ ಸೀತೆಯನ್ನು ಸೆಳೆದು ತರುವೆನು. ಸಹಿಸಲಾರದ ಅಪಮಾನ ಕುಂಭಕರ್ಣ. ಅಗ್ರಜ, ಕನಸು ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡದ ನರಕೀಟಗಳ ನಮ್ಮನ್ನು ಕೆಣಕಿ ಬದುಕಿರಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ನುಗ್ಗಿ ದೈತ್ಯ ಸೋದರಿಯನ್ನೇ ಈ ರೀತಿ ಅಪಮಾನಗೊಳಿಸಿದರೆ ನಡೆ ಅಗ್ರಜ, ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಕುಂಭಕರ್ಣ,
ಇವಳು ಸಹೋದರಿ ಆದ ಪಕ್ಷದಲ್ಲಿ ಇವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಇತ್ತ ಬಾ. ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೇನೆ? ನನ್ನ ಇಲ್ಲ, ಇವಳೇನೋ ಸ್ವಯಚ್ಛೆಯಿಂದ ವರ್ತಿಸಿರುವಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ಅಪ್ಪಣೆ ಇಲ್ಲದೆ ದಂಡ ಕಾರ್ಯವನ್ನು ಪ್ರವೇಶ ಮಾಡಿದ್ದಲ್ಲದೆ ಈ ರೀತಿ ಅಪಮಾನಗೊಳಿಸರೆ ದುರಾತ್ಮರು ಎಂತಹ ಪರಾಕ್ರಮಶಾಲಿಗಳಾಗಿರುವ. ಅಣ್ಣ ಆ ತೀತೆಯು ಬಹು ಸ್ವಂದ ದೇವತಿಗ ನನ್ನ ಏನಾರ ಉಪಾಯದಿಂದ ಕರ್ಕೊಂಬರ್ಬೇಕಣ್ಣ. ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿರುವುದು. ನಡೆ, ನೀನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರ ನನ್ನ ಮಾವನಾದ ಮಾರೀಚನನ್ನು ಸಂಧಿಸಿ ಪ್ರಾಸ್ತ ಹೋಗೋಣ. ಪ್ರಾಸ್ತ, ದೈತ್ಯೇಂದ್ರ, ಇದಕ್ಕೆ ಒಂದು ಉಪಾಯವನ್ನು ಹೇಳು. ಮಾವನಾದ ಮಾರೀಚನನ್ನು ಸಂಧಿಸಿ ಮುಂದಿನ ಕಾರ್ಯಯೋಜನೆಯನ್ನು ನೋಡಿ. ಹಾಗೆ ಆಗೋಣ. ಈಗ ನಮ್ಮ ಮುಂದಿನ ಕಾರ್ಯ ಅಣ್ಣ, ಶ್ರೀರಾಮಚಂದ್ರನೇ ನಾರಾಯಣನು, ಆದಿಲಕ್ಷ್ಮಿಯೇ ಸೀತಾಮಾತೆ. ಇಂಥ ದುಷ್ಕರ್ಮ ಕಾರ್ಯಕ್ಕೆ ಕೈ ಹಾಕಬೇಡ ರಾವಣೇಶ್ವರ. ವಿಭೀಷಣ, ಮುಗೀತೆ ನನ್ನ ಕುಟುಂಬದೇಶಗಳು. ನಾನು ಮಹಾಬ್ರಾಹ್ಮಣ, ಚತುರ್ವೇದ ಪಾರಂಗತ. ಇಂಥವನಿಗೆ ನಿನ್ನ ನೀತಿ ವಾಕ್ಯಗಳು ಅನಾವಶ್ಯಕ. ಸಾಕು, ಸುಮ್ಮನಿರು. ನಮ್ಮ ಮುಂದಿನ ಕಾರ್ಯ ಸೀತಾಪಹರಣ. ಚುಕ್ಕಿಗಳು
ಮನೋಹರವಾಗಿರುವುದು. ಅದನ್ನು ಹಿಡಿದು ಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವುದು.
ಇದು ನಿಜವಾದ ಮೃಗವಲ್ಲ ಎಂದು ತೋರುತ್ತಿರುವುದು. ಆದ್ದರಿಂದ ಇದರ ಗೊಡವೆ ನನಗೆ ಬೇಡ. ಪ್ರಾಣೇಶ್ವರ, ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆ ನೆರವೇರಿಸಲಾರೆ. ಬೇಕಿದ್ದರೆ ಚಂದ್ರನಲ್ಲಿರುವ ಏಮ ಸಾರಂಗವನ್ನೇ ನಿನಗೆ ತಂದು ಕೊಡುವೆನು. ಇದರ ಗೊಡವೆ ನನಗೆ ಬೇಡ. ಪ್ರಾಣೇಶ್ವರ, ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರ್ದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡುದು ಕೂಡುದು ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಬೇಕು. ಹಾಗದು ಲಕ್ಷ್ಮಣ, ಅಣ್ಣ, ಈ ಮೃಗವನ್ನು ನೋಡಿದೆಯಾ? ಅಣ್ಣ, ಮೃಗವೇನೋ ಬಹಳ ಚೆನ್ನಾಗಿರುವುದು, ಆದರೆ ಇದು ನಿಜವಾದ ಮೃಗವೆಂದು ನನಗೆ ಭಾಸವಾಗುತ್ತಿಲ್ಲ. ಅಣ್ಣ, ಲಕ್ಷ್ಮಣ, ಈ ಮೃಗವನ್ನು ನಾನು ಹಿಡಿದು ತರ ಹೋದರೆ ಇದು ನನಗೆ ಸಿಗುವುದೇ? ಅಣ್ಣ, ಹಿಂದೆ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಆ ನೀಚನಾದ ಮಾರೀಚನು ಹೀಗೆ ನಾನಾ ವೇಷದಿಂದ ನಮ್ಮನ್ನ ವಂಚಿಸುತ್ತಿರಲಿಲ್ಲವೇ? ಇದು ನಿಜವಾದ ಮೃಗವಲ್ಲ, ಇದು ಮಾಯಾ ಮೃಗವೇ. ಇದರ ವಿಚಾರವೇ ಬೇಡ ಬಿಡಣ್ಣ. ಇಲ್ಲ ಲಕ್ಷ್ಮಣ, ಜಾನಕಿಯು ಈ ಮೃಗವನ್ನು ಬಯಸಿರುವಳು. ಆದ್ದರಿಂದ ನಾನು ಹಿಡಿದು ತರುವೆನು. ಅಣ್ಣ, ಈ ಅಲ್ಪ ಕಾರ್ಯಕ್ಕೆ ನೀವು ಇಷ್ಟೊಂದು ಚಿಂತಿಸಬೇಕೆ? ಅಪ್ಪಣೆಯನ್ನು ಕೊಡು ಅಣ್ಣ, ಕ್ಷಣ ಮಾತ್ರದಲ್ಲಿ ಈ ಮೃಗವನ್ನು ಹಿಡಿದು ತರುವೆನು. ಇಲ್ಲ ಲಕ್ಷ್ಮಣ, ಜಾನಕಿಯು ಈ ಮೃಗವನ್ನು ನನ್ನಿಂದ ಅಪೇಕ್ಷೆ ಪಟ್ಟಿರುವಳು. ಸತಿಯು ಇಷ್ಟಪಟ್ಟದ್ದನ್ನು ಪತಿಯು ಈಡೇರಿಸತಕ್ಕದ್ದು. ಆದ್ದರಿಂದ ಈ ಮೃಗವನ್ನು ನಾನು ಹಿಡಿದು ತರುವೆನು. ಅಲ್ಲಿಯವರೆಗೂ ನೀನು ಇಲ್ಲಿಯೇ ಜಾಗೃತನಾಗಿರಬೇಕು. ಹಾಗೇ ಆಗಲಿ ಅಣ್ಣ. ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ, ಅಲ್ಲಿಯ ನಿನ್ನಯ ಸೊಲ್ಲ ನಡಗಿವೆ, ಅಲ್ಲಿಯ ನಿನ್ನಯ ಸೊಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ. ಹಾಸಿದ ಹಾ ಲಕ್ಷ್ಮಣ, ಕೇಳಿದ್ಯಾ ನಿನ್ನ ಆರ್ತ ಧ್ವನಿಯನ್ನ? ಯಾರು ರಕ್ಕಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುತ್ತಿರುವುದು? ಜಾಗೃತಿಯಾಗಿ ಹೋಗಿ ನಿಮ್ಮನ್ನ ಕುಶಲ ಅಮ್ಮ, ಭಯಪಡಬೇಡಿ. ಇದು ಅಣ್ಣನ ದನಿಯಲ್ಲ. ಯಾರೋ ರಾಕ್ಷಸರು ನಮ್ಮನ್ನ ವಂಚಿಸಲು ಈ ರೀತಿಯಾಗಿ ಕೂಗಿಕೊಂಡಿರಬಹುದು. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ಭಯಪಡಬೇಡಿ, ಧೈರ್ಯದಿಂದ ಇರಿ. ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು ನೋಡು. ಅಮ್ಮ, ನಿಮ್ಮ ಹೋರ್ವಳನ್ನೇ ಬಿಟ್ಟು ನಾನು ಹೇಗೆ ಹೋಗಲಿ? ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಲ್ಲ ನೀನು. ನೀನು ಭರ್ತನಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮ ಅಮ್ಮ, ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿ. ಈಗ ಅರ್ಥವಾಯಿತು. ನಿನ್ನಣ್ಣನ ಕೇಡಿಗೆ ಆಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಗೆ ನಿನ್ನವಳಾಗುವ ಎಂಬ ದುರಾಲೋಚನೆ ಏನು? ರಾಮಚಂದ್ರ! ಕಾಸಿದ ಸರಳಿನ ತೆರದಲ್ಲಿ
ಕರ್ಣದ್ವಯಂಗಳ ರಾಮಚಂದ್ರ ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ ಈ ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ ಎನ್ನಯ ಹರಣವು ಹೋಗದಿಹುದೇ ರಾಮ ರಾಮಚಂದ್ರ ಅಯ್ಯೋ ಅಮ್ಮ, ಎಂತಹ ಮಾತನ್ನಾಡಿದೆ ತಾಯಿ. ಇಂತಹ ನುಡಿಗಳನ್ನು ಕೇಳಲು ನನ್ನ ಪತ್ನಿಯಾದ ಊರ್ಮಿಳೆಯ ಪ್ರೇಮವನ್ನ ಧಿಕ್ಕರಿಸಿ ತಾಯಿಯಾದ ಸುಮಿತ್ರಾದೇವಿಯ ಪ್ರೀತಿಯನ್ನೂ ಸಹ ತ್ಯಜಿಸಿ ನಿಮ್ಮೊಡನೆ ಅರಣ್ಯಕ್ಕೆ ಬರಬೇಕಾಗಿದೆ. ಅಮ್ಮ, ಇಂತಹ ಕಠಿಣವಾದ ಮಾತುಗಳನ್ನಾಡುವ ಬದಲು ಲಕ್ಷ್ಮಣ ಲಕ್ಷ್ಮಣ ನಿನ್ನ ಶಿರಸ್ಸನ್ನು ಕತ್ತರಿಸಿ ನನ್ನ ಪಾದದ ಮೇಲೆ ಹಿಡು ಎಂದಿದ್ದರೆ ಸಂತೋಷವಾಗಿ ಆ ಕಾರ್ಯವನ್ನು ಮಾಡುತ್ತಿದ್ದೆನಮ್ಮ, ಮಾಡುತ್ತಿದ್ದೆ. ಇಂತಹ ನುಡಿಗಳನ್ನು ಕೇಳಬೇಕಾಗಿದೆ. ಅಮ್ಮ, ನನ್ನನ್ನು ಅಂತ ನೀಚನೆಂದು ಭಾವಿಸಿದೆಯ ತಾಯಿ? ನಿಮ್ಮನ್ನೇ ನನ್ನ ಹೆತ್ತ ತಾಯಿ ಎಂದು, ಅಣ್ಣ ರಾಮಚಂದ್ರನನ್ನೇ ನನ್ನ ತಂದೆಯಾದ ದಶರಥ ಚಕ್ರವರ್ತಿ ಎಂದು ಭಾವಿಸಿ 13 ವರ್ಷಗಳ ಕಾಲ ತ್ರಿಕರಣ ಶುದ್ಧಿಯಾಗಿ ನಿಮ್ಮ ಸೇವೆಯನ್ನು ಮಾಡಿದ ನನ್ನನ್ನು ಇಂತಹ ಕಠಿಣವಾದ ಮಾತುಗಳನ್ನಾಡಿ ನಿಂದಿಸಬಹುದೇ? ಅಯ್ಯೋ, ನನ್ನ ಎದೆಯು ಒಡೆದು ಹೋಗಿದೆ. ಈ ದುಃಖವನ್ನು ನಾನು ಹೇಗೆ ಸಹಿಸಲಿ? ದೈವ ಇಚ್ಛೆ ಇದ್ದಂತಾಗಲಿ. ಅಣ್ಣನ ಆಜ್ಞೆಯನ್ನು ಮೀರಿದನೆಂಬ ದೋಷವು ಬಂದರೂ ಬರಲಿ, ನಾನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ಎಲೆ ವನದೇವತೆಗಳಿರ, ಅಷ್ಟದಿಕ್ಪಾಲಕರುಗಳಿರ, ಹೇ ಭೂಮಾತೆ, ನಿಮ್ಮ ಮಗಳಾದ ನನ್ನ ಹತ್ತಿಗೆಯನ್ನು ಕಾಪಾಡುವ ಭಾರವೂ ನಿಮ್ಮದು. ಅಮ್ಮ, ನನ್ನದೊಂದು ಪ್ರಾರ್ಥನೆ ಇರುವುದು ಸಾಯಿ, ಅದನ್ನಾದರೂ ನೆರವೇರಿಸಿಕೊಡಿ. ಏನದು? ಅಮ್ಮ, ಇದು ರಕ್ಕಸರ ವಾಸಸ್ಥಾನ. ಆದ್ದರಿಂದ ತಮ್ಮ ರಕ್ಷಣೆಗಾಗಿ ಇಲ್ಲಿ ನಾನು ಸಪ್ತ ಋಷಿಗಳ ಮಂಡಲವನ್ನು ಬರೆಯುವೆನು. ನಾನಾಗಲಿ ಅಣ್ಣನಾಗಲಿ ಬರುವವರೆಗೂ ನೀವು ಮಂಡಲವನ್ನ ದಾಟಿ ಬರಬಾರದು ತಾಯಿ. ಇದು ನನ್ನ ಪ್ರತಿಜ್ಞೆ. ಹಾಗೆ ಜಾಗೃತಿಯಾಗಿ ಹೊರಡು. ದೈವವೇ ನಿಮ್ಮನ್ನು ರಕ್ಷಿಸಲಿ. ಲಕ್ಷ್ಮಣನ ಆಜ್ಞೆಗೆರೆಗಳು ಇರಲಿ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಇದು ಪೂಜ್ಯರೇ, ಸ್ವೀಕರಿಸಿ. ಮುಂದೆ ಬಂದು ನೀಡು ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದಿನನಾದ ಲಕ್ಷ್ಮಣನ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು.
ಅದನ್ನು ದಾಟಿ ನಾನು ಬರುವಂತಿಲ್ಲ. ಹ, ನನ್ನಂತಹ ಯತಿಗಳಿಗೆ ಭಿಕ್ಷೆಯನ್ನು ಕೊಡಲು ಆಜ್ಞೆಗೆರೆಗಳನ್ನು ತೋರಿಸುತ್ತಿರುವೆಯ? ನಾನೇನಾದರೂ ಹಸುವಿನಿಂದ ಇಲ್ಲೇ ಸುನೀಗಿದ್ದಲ್ಲಿ ನಿನಗೆ ಬ್ರಹ್ಮ್ಯಾತ್ಯ ದೋಷವು ಪ್ರಾಪ್ತಿಯಾಗಲಿ, ಇಡೀ ಶಾಪವನ್ನು. ಶಾಂತರಾಗಿ, ಕೋಪಿಸಲಾಗದು. ಇದು ನಿಮ್ಮೆಚ್ಚಿದ್ದ ಭಿಕ್ಷೆನ ನೀಡುವೆ. ಜೋಳಿಗೆ ಅಲ್ಲಿರುವುದು ಬಾ ತಾಯಿ, ಬಾ ಬಾ ತಾಯಿ, ಬಾ. ಇದೋ ನೋಡು ಬಹುಲ ಜಾನಕಿ, ಇದೋ ನೋಡು ಬಹುಲ ವಂಶ ಕಳಸಾಂಬುದಿ ಚಂದನ, ಇದೋ ನೋಡು ದಾನವೆಂದನ ಹರಿರಾಯರ ಗಂಡನ ಜಾನಕಿ, ಇದೋ ನೋಡು ಮನ್ಮತಾಂಧನ, ಇದೋ ನೋಡು ಮನ್ಮತಾಂಧನ ರಾವಣ ಸಾರ್ವಭೌಮನ ನೋಡೇ. ಜಾನಕಿ ನೋಡು ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ರಾವಣ ಸಾರ್ವಭೌಮನನ್ನು ಸ್ವರ್ಣ ಲಂಕೆಯ ಸೌಭಾಗ್ಯದ ವಾಸಿಯಾಗಿ ನನ್ನ ಪಟ್ಟದ ಮಡದಿಯಾಗಿ ಸುಖದಿಂದ ಬಾಳುವಂತೆ ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ನಗರಕ್ಕೆ ರಾಮಚಂದ್ರ, ಅದೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳಿದ ನಾನೆಂತಹ ವಿಪತ್ತಿಗೆ ಗುರಿಯಾದರಿಲ್ಲ ಸ್ವಾಮಿ. ಏನ್ ಮಾಡಲಿ? ಈ ಸಮಯದಲ್ಲಿ ನನ್ನನ್ನು ರಕ್ಷಿಸುವರಾದರೂ ಯಾರು? ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವಿರೇ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರು ದಶರಥ ರಾಮ ಎಂದು ರೋಧಿಸುತ್ತಿರುವರು? ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆ, ಶ್ರೀರಾಮಚಂದ್ರರ ಧರ್ಮಪತ್ನಿ. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸಿದರು. ನನ್ನನ್ನು ಕಾಪಾಡು ಪಕ್ಷಿರಾಜ. ಎಲ್ಲವೋ ನಾರಿಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಕತ್ತುಕೊಂಡು ಹೋಗುತ್ತಿರುವೆಯೋ? ನಿಜವಾದ ಗಂಡಿನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಯಾರೋ ನೀನು ಮುದಿಗುಬ್ಬೆ? ಮೊದಲು ಕಾಡು ಮೇಡುಗಳಲ್ಲಿ ಅಲೆದು ಸಮುದ್ರ ತಡೆಯಲ್ಲಿ ಸತ್ತು ಬಿದ್ದಿರುವ ಪ್ರಾಣಿಗಳನ್ನು ತಿಂದು ಜೀವಿಸುವ ನೀನು ನನ್ನನ್ನು ತಡೆಯಲು ಯತ್ನಿಸುವೆಯಾ? ಯಾರೋ ನೀನು? ಮೊದಲು ನೀನು ಯಾರೆಂಬುದನ್ನು ತಿಳಿಸು. ನಾನು ತ್ರಿಲೋಕ ವಿಖ್ಯಾತಿ ಪರಾಕ್ರಮಶಾಲಿಯಾದ ರಾವಣೇಶ್ವರ. ನೀನು ಯಾರೆಂಬುದನ್ನು ತಿಳಿಸು. ನಾನು ಅಮಿತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಮಹಾಪರಾಕ್ರಮಶಾಲಿ ಎಂದು ತಿಳಿದಿರುವ ಇವನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಗಳಾಗಿರುವುದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣ. ಹೇಳು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ಈ ನನ್ನೆರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲು ಉಂಗುಷದಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ನೋಡಿದೆಯಾ ಜಾನಕಿ ಈ ನನ್ನ ಪರಾಕ್ರಮವನ್ನ? ಪಕ್ಷಿರಾಜನೇ, ನನ್ನನ್ನು ಕಾಪಾಡಲು ಬಂದ ನಿನಗೆಂತಹ ದುಸ್ಥಿತಿ. ಮಾಡು, ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆ ಆದರೆ ಹೇಗೆ? ಜಾನಕಿ, ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೆ ನಿಜವಾಗಿದ್ದಲ್ಲಿ, ಹೇಳಿ ಪಕ್ಷಿರಾಜ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆದ್ದರಿಂದಲೇ ನೀನು ಸದ್ಗತಿಯನ್ನು ಪಡೆ. ಆದ್ದರಿಂದಲೇ ನೀನು ಸದ್ಗತಿಯನ್ನು ಪಡೆ. ರಾಮಚಂದ್ರ,
ಜಾನಕಿ, ಜಾನಕಿ, ಈ ನಿನ್ನ ರೂಪಿಗೂ ನನ್ನ ಗುಣಗಾಂಭೀರ್ಯಕ್ಕೂ ಸರಿಯುವಂತಹ ನನ್ನನ್ನು ಹೊಂದಿ ಸುಖದಿಂದ ಬಾಳುವಂತೆ ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ನಗರಕ್ಕೆ ನಾನು ಆ ಮೃಗವನ್ನು ಸಂಹರಿಸಿದಾಗ ಆ ಮೃಗವು ಆ ಸೀತಾ ಆ ಲಕ್ಷ್ಮಣ ಎಂಬ ಆರ್ತಧ್ವನಿಯಿಂದ ಕೂಗಿಕೊಂಡಿತ್ತು. ಆ ಧ್ವನಿಯನ್ನಾದರೂ ಪರ್ಣಶಾಲೆಗೆ ಕೇಳಿದ್ದರೆ ಏನು ಅನಾಹುತ ನಡೆದಿರುವುದು. ತಕ್ಷಣ ಹೋಗೋಣ. ಲಕ್ಷ್ಮಣ, ಜಾನಕಿ ಓರ್ವಳನ್ನು ಬಿಟ್ಟು ಬರಬಾರದೆಂದು ನಾನು ನಿನಗೆ ಹೇಳಿರಲಿಲ್ವೇ ಲಕ್ಷ್ಮಣ? ಅಣ್ಣ, ನೀನು ಪರ್ಣಶಾಲೆಯಿಂದ ಹೋದ ತಕ್ಷಣವೇ ಆ ಸೀತಾ ಆ ಲಕ್ಷ್ಮಣ ಎಂದು ನಿನ್ನ ಆರ್ತನಾದವು ಕೇಳಿ ಬಂದೊಡನೆ ಮಾತೆಯವರು ಭಯಭೀತಗೊಂಡು ನನ್ನನ್ನ ಹೋಗಬೇಕೆಂದು ಬಲಾತ್ಕರಿಸಿದರು. ಆದರೆ ತಮ್ಮ ಆಜ್ಞೆಯನ್ನು ಮೀರಬಾರದೆಂದು ನಾನು ಕ್ಷಮಿಸಿ ಎಂದು ಬೇಡಿಕೊಂಡೆನು. ಆದರೆ ಅಣ್ಣ, ಮಾತೆಯವರು ನನ್ನನ್ನ ಅತಿ ಕಠೋರವಾದ ಮಾತುಗಳಿಂದ ನಿಂದಿಸಿ ಕಳಿಸಿಕೊಟ್ಟರಣ್ಣ. ವಿಧಿ ಇಲ್ಲದೆ ಬರಬೇಕಾಯಿತು. ಲಕ್ಷ್ಮಣ, ಅಣ್ಣ, ಅದು ನನ್ನ ಧ್ವನಿಯಲ್ಲ. ಆ ಮೃಗವನ್ನು ಸಂಹರಿಸಿದಾಗ ಆ ಮೃಗವು ಆ ರೀತಿ ಚೀರಿಕೊಂಡ ಧ್ವನಿ. ಪರ್ಣಶಾಲೆಯಲ್ಲಿ ಏನು ಅನಾಹುತ ನಡೆದಿರಬಹುದು. ನಡೆ ಲಕ್ಷ್ಮಣ, ಬೇಗ ಹೋಗು. ಸೀತಾ, ಅಮ್ಮ, ಜಾನಕಿ, ಮಾತಾ, ಸೀತಾ, ಅಮ್ಮ, ಜಾನಕಿ, ಸೀತಾ, ಅಮ್ಮ, ಜಾನಕಿ. ಲಕ್ಷ್ಮಣ, ಅಣ್ಣ, ಜಾನಕಿ ಎಲ್ಲಿ ನೋಡಿದರೂ ಇಲ್ಲ. ಆ ಗೋದಾವರಿ ನದಿ ತೀರದಲ್ಲೇನಾದರೂ ಇರುವಳೇನು ನೋಡಿಕೊಂಡು ಬಾ. ಹಾಗೇ ಆಗಲಿ ಅಣ್ಣ. ಧರಣಿ ಜಾತಿ ಮಾತೆ ಸೀತೆಯ ಕಾಣದಾದೇನಾ ಅಮ್ಮ, ಧರಣಿ ಜಾತಿ ಮಾತೆ ಸೀತೆಯ ಕಾಣದಾದೇನಾ ರಾಮ ಕಾಣದಾದೇನಾ. ಅಮ್ಮ ನಿಮ್ಮ ವಿರಹವನ್ನು ಸಹಿಸಬಲ್ಲನೆ ರಾಮಚಂದ್ರ. ಅಮ್ಮ ನಿಮ್ಮ ವಿರಹವನ್ನು ಸಹಿಸಬಲ್ಲನೆ ರಾಮಚಂದ್ರ. ಸಹಿಸಬಲ್ಲನೆ ರಾಮಚಂದ್ರ. ಸಹಿಸಬಲ್ಲನೆ ರಾಮಚಂದ್ರ. ಧರಣಿ ಜಾತಿ ಮಾತೆ ಸೀತೆಯ ಕಾಣದಾದೇನಾ ರಾಮ ಕಾಂಚನ ಮೃಗವ ಬಯಸ
ಮತ್ತೆಗೆ ಮುಖವ ತೋರಿಸಲಿ. ಮತ್ತೆಗೆ ಮುಖವ ತೋರಿಸಲಿ. ಧರಣಿ ಜಾತೆ ಮಾತೆ ಸೀತೆಯ ಕಾಣದಾದೇನ ರಾಮ ಕಾಣದಾದೇನ. ಅಮ್ಮ ಜನನಿ, ಸೀತಾ ಸೀತಾ ಅಯ್ಯೋ ಎಂದಾರಗಿಯೇ ಮಮ ಪ್ರಾಣನಾಯಕಿಯೇ ತೋರದಲ್ಲೇ ಹೋದೆ ಸೀತಾ ಸೀತಾ ಅಯ್ಯೋ ಎಂಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆ ಸೀತಾ ಸೀತಾ ಸೀತಾ
ಲಕ್ಷ್ಮಣ, ಅಣ್ಣ, ಗೋದಾವರಿ ನದಿ ತೀರದಲ್ಲಿ ಜಾನಕಿ ಎಂದು ಕಂಡೆಯ? ಅಣ್ಣ, ಗೋದಾವರಿ ತೀರದಲ್ಲಿ ಮಾತೆಯವರು ಕಾಣುತ್ತಿಲ್ಲವಣ್ಣ. ಎಲ್ಲಾ ಪ್ರಾಂತದಲ್ಲಿಯೂ ಹುಡುಕಿದರು, ಮಾತೆಯವರ ಸುಳಿವೇ ಇಲ್ಲವಣ್ಣ. ಲಕ್ಷ್ಮಣ, ಜಾನಕಿಯನ್ನು ನಾವು ಕಳೆದುಕೊಂಡೆವು ಲಕ್ಷ್ಮಣ, ಕಳೆದುಕೊಂಡೆವು. ಅಣ್ಣ, ಏನು ಮಾಡುವುದು ಲಕ್ಷ್ಮಣ, ಏನು ಮಾಡುವುದು? ಎಲ್ಲಿ ಹುಡುಕಿದರೂ ಜಾನಕಿಯ ಸುಳುವೇ ಕಾಣುತ್ತಿಲ್ಲ. ಅಣ್ಣ, ಅಲ್ಲಿ ನೋಡು, ಯಾವುದೋ ಬೃಹದಾಕಾರವಾದ ಪಕ್ಷಿ ಬಿದ್ದಿರುವುದು. ಅದೇನಾದರೂ ಮಾತೆಯವರನ್ನ ನುಂಗಿರಬಹುದೇ? ಅಪ್ಪಣೆಯನ್ನು ಕೊಡುವಣ್ಣ, ಅದನ್ನು ಧ್ವಂಸ ಮಾಡುವೆನೋ. ಲಕ್ಷ್ಮಣ, ಶಾಂತನಾಗ. ರಾಮಚಂದ್ರ, ಆತನು ರಾಮ 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 ಎಂಬ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ರಾಮಚಂದ್ರ, ವಿಚಾರಿಸಿ ನೋಡೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ಇಲ್ಲಿ ಬಿದ್ದಿರಲು ಕಾರಣವೇನು? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ನಾನು ಅಯೋಧ್ಯೆಯ ದಶರಥ ಚಕ್ರವರ್ತಿಯ ಪುತ್ರನಾದ ರಾಮಚಂದ್ರ, ನನ್ನ ತಮ್ಮನಾದ ಲಕ್ಷ್ಮಣ. ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ಕಾಡಿಗೆ ಬಂದಿದ್ದೆವು. ನಾವಿಲ್ಲದ ವೇಳೆಯಲ್ಲಿ ಯಾರೋ ದುರುಳನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವುದು. ಆದ್ದರಿಂದ ಆಕೆಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದೆವಯ್ಯ. ರಾಮಚಂದ್ರ, ನಾನು ನಿಮ್ಮ ತಂದೆಗೆ ಮಿತ್ರನಾದ, ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ಕೇಳಿದೆಯ ಲಕ್ಷ್ಮಣ, ಕೇಳಿದೆಯಾ? ಅಡ್ಡಗಟ್ಟಿದನು. ಅಯ್ಯೋ, ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ಈ ರೀತಿ ದುರವಸ್ಥೆಗೆ ಗುರಿ ಮಾಡಿದನು ರಾಮಚಂದ್ರ. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದಿಲ್ಲ. ನನಗೆ ಸದ್ಗತಿಯನ್ನು ಕರುಣಿಸುವ ರಾಮಚಂದ್ರ. ಲಕ್ಷ್ಮಣ, ಅಣ್ಣ, ಈತನು ನಮ್ಮ ತಂದೆಯ ಮಿತ್ರನು. ನಮ್ಮ ತಂದೆಯ ಅಂತ್ಯ ಸಂಸ್ಕಾರವನ್ನು ನಾವು ಮಾಡುವ ಭಾಗ್ಯವಂತೂ ನಮಗೆ ದೊರಕಲಿಲ್ಲ. ನಮ್ಮ ತಂದೆಯ ಮಿತ್ರನಾದ್ದರಿಂದ ಈತನ ಅಂತ್ಯ ಸಂಸ್ಕಾರವನ್ನು ನಾವು ಮಾಡಿ ಪುಣ್ಯ ಕಟ್ಟಿಕೊಳ್ಳೋಣ. ಹಾಗೇ ಆಗಲಿ ಅಣ್ಣ. ಜಾನಕಿ ಶುಭ ಕಾಯ ಪ್ರೇಮ
ಸಿಗುರೆ ಜಾನಕಿಯನ್ನು ಅಗಲಿದೆವು ಲಕ್ಷ್ಮಣ, ಅಗಲಿದೆವು. ನಾವು ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ
ಪುರಜನರು, ಮಾತೆಯವರು, ವಸಿಷ್ಠ ಮಹರ್ಷಿಗಳು ರಾಮ ಸೀತೆ ಎಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ ಲಕ್ಷ್ಮಣ? ಇಲ್ಲ ಲಕ್ಷ್ಮಣ, ನಾನು ಈ ಅಪಮಾನವನ್ನು ಸಹಿಸಿಕೊಳ್ಳಲಾರೆ ಲಕ್ಷ್ಮಣ. ಅದೋ ಅಲ್ಲಿ ಕಾಣುವ ಪರ್ವತವನ್ನೇರಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಲಕ್ಷ್ಮಣ. ಅಣ್ಣ ಸಂತೈಸು. ಪ್ರಾಜ್ಞನಾದ ನೀನೇ ಹೀಗೆ ದುಡುಕಿದ ಮೇಲೆ ಇನ್ನ ನನ್ನ ಹರಿಯದ ನಾನು ನಿನ್ನನ್ನೇ ಹಿಂಬಾಲಿಸುವೆ. ನಡಿ ಅಣ್ಣ. ಆಂಜನೇಯ, ಓಹೋ ಆಂಜನೇಯ! ಯಾರೋ ಇರುವ ಋಷಿಕುಮಾರರು ಕಬಂದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಹತ್ತುತ್ತಿರುವರು. ಬೇಗ ಹೋಗಿ ಸಹಾಯ ಮಾಡು. ಆಗಬಹುದು. ವಾಲಿಯ ಕಡೆಯವರೇನು ನೋಡು. ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಪರ್ವತಾಕಾರದಲ್ಲಿ ಬಿದ್ದಿರುವನು. ಅಪಾಯವಾದೀತು, ಹಿಂತಿರುಗಿ ಹಿಂತಿರುಗಿ. ಲಕ್ಷ್ಮಣ ಅಣ್ಣ, ಇದು ಪರ್ವತವಲ್ಲವಂತೆ, ಕದಂಬನೆಂಬ ರಕ್ಕಸನಂತೆ. ಬಾಣವನ್ನು ಹೂಡು, ಆತನನ್ನು ಸಂಹರಿಸೋಣ. ಹಾಗೇ ಆಗಲಿ ಅಣ್ಣ. ಲಕ್ಷ್ಮಣ ಅಣ್ಣ, ಈ ಪ್ರದೇಶಕ್ಕೆ ನಾನು ಕಾಲಿಟ್ಟೊಡನೆ ನನ್ನ ಮನಸ್ಸಿನಲ್ಲಿ ಸಂತೋಷವೂ ಸಮಾಧಾನವೂ ಮೂಡುತ್ತಿರುವುದು. ಆದ್ದರಿಂದ ಈ ಸ್ಥಳದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿಗೊಂಡು ನಂತರ ಮುಂದೆ ಸಾಗೋಣ. ಹಾಗೇ ಆಗಲಿ. ಮನರುಹಲೋಚನ ಆರಿವರ ಒಂದು ಪಯೋಗ್ಯರು ಓರುವರ. ಮನರುಹಲೋಚನ ಆರಿವರ ಒಂದು ಪಯೋಗ್ಯರು ತೋರುವರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. ಕಾರ್ಯಕ್ಕೆ ಬಂದಿಹ. ವೇದಮೂರ್ತಿಗಳಿವರಿರಬಹುದೇ, ವೇದಮೂರ್ತಿಗಳಿವರಿರಬಹುದೇ, ಮನರುಹಲೋಚನ ಹರಿವರ ಒಂದು ಪಯೋಗ್ಯರು ಓರುವರ. ನಾರು ಮಡಿಗಳ ಧರಿಸಿಹರೇಕೆ, ಶಿರದಲ್ಲಿ ಕಟ್ಟಿಹರೇಕೆ. ನಾರು ಮಡಿಗಳ ಧರಿಸಿಹರೇಕೆ, ಶಿರದಲ್ಲಿ ಜಡೆಗಳ ಕಟ್ಟಿಹರೇಕೆ. ಕರದಲ್ಲಿ ಚಾಪವ ಹಿಡಿದಿಹರೇಕೆ.
ಕರದಲ್ಲಿ ಚಾಪವ ಪಿಡಿದಿಹರೆಗೆ 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 ವೇದಮೂರ್ತಿ ಕಂಡಿವರಿರಬಹುದೇ ವೇದಮೂರ್ತಿ ಕಂಡಿವರಿರಬಹುದೇ ಮನರುಹಲೋಚನ ಹರಿವರ ವಂದಿಪ ಯೋಗ್ಯರು ತೋರುವರ ಮನರುಹ ಲೋಚನ ಇವರು ಯಾರಾಗಿರಬಹುದು? ಇವರಿಂದ ಕದಂಬನ ಶಾಪವು ವಿಮೋಚನೆ ಆಯಿತು. ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಈ ಮಹಾನುಭಾವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇನಾದರೂ ಇರಬಹುದೇ? ಯಾರಾಗಿರಬಹುದು? ರಾಜಪುತ್ರನೆಂದು ಭಾವಿಸೋಣವೆಂದರೆ ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ಇವರು ಯಾರಾಗಿರಬಹುದು? ಯಾರಾಗಿರಬಹುದು? ರಜತಗಿರಿಯ ನಿಲೆಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇನಾದರೂ ಇರಬಹುದೇ? ಇಲ್ಲ ಇಲ್ಲ, ಈತನೇ ಹರನಾದೊಡೆ ಹರನ ಶಿರದಿಂದ ಇಳಿದು ದರಿಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ಪ್ರಸನ್ನ ವದನನು, ಪದ್ಮನಯನನು, ಪದ್ಮ ಸಂಭವನೂ ಆದ ಬ್ರಹ್ಮದೇವನೇನಾದರೂ ಇರಬಹುದೇ? ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರುಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ ಇಲ್ಲ, ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೇಮ ಗುಣಧಾಮನಾಗಿ ಸತ್ಯನೂ ನಿತ್ಯನೂ ನಿರಂಜನನೂ ಆದ ವೈಕುಂಠಾಧಿಪತಿ ಶ್ರೀಮನ್ನಾರಾಯಣನೇನಾದರೂ ಇರಬಹುದು. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಡಿ ಸೂರ್ಯ ಸಮತೇಜಮಾನವಾದ ಕೌಸ್ತುಭಮಣಿ ಇಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ. ಇಲ್ಲ ಇಲ್ಲ, ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ಲಕ್ಷ್ಮಣ ಅಣ್ಣ, ಈ ಕದಂಬನ ವಿಚಾರವನ್ನು ತಿಳಿಸಿ ಆ ವಿಪತ್ತಿನಿಂದ ನಮಗೆ ಪಾರು ಮಾಡಿದವನು ಈತನೇ ಆಗಿರಬಹುದೇ? ಇರಬಹುದಣ್ಣ. ಆತನ ಸೌಮ್ಯ ರೂಪವನ್ನು ನೋಡು. ಅದು ಅಲ್ಲದೆ ಆತನ ಕಿವಿಯಲ್ಲಿರುವ ಕರ್ಣಕುಂಡಲಗಳು
ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸಂತ್ವದಲ್ಲಿ ಸಂತಸವ ತಾಳ್ದೆ ಇವರ ನುಡಿಯ ಆ ಆ ಆ ಮುನ್ನೊಂದ ನುಡಿಯ ನುಡಿಯೇ ಅಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವುದರ ಬಂದ ಎನ್ನ ರಕ್ಷಿಸುವುದರ ಬಂದ ಎಲ್ಲಪ್ಪ ಬಂದ ಚಿಂತೆ ಇನ್ನೇದಗೆ ಹಾದುದು ಆನಂದ ಆ ಧನ್ಯನಾದೆ ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧ
ಕರಿ ವರದ ಲಕ್ಷ್ಮೀ ನಿವಾಸ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ! ಯಾರಿಗೂ ಗೋಚರಿಸಿದ ಈ ನನ್ನ ಕರ್ಣಕುಂಡಲಗಳು ಈ ಮಹಾನುಭಾವರಿಗೆ ಗೋಚರಿಸಿದ ಮೇಲೆ ಇವರು ಯಾರು ಮಹಾನುಭಾವರೇ ಆಗಿರಬಹುದು. ಮರೆತಿದ್ದೆನು. ನನ್ನ ತಾಯಿಯಾದ ಅಂಜನಾದೇವಿ ಹೇಳುತ್ತಿದ್ದಳು, ಮಗು, ಯಾರು ನಿನ್ನ ಕರ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗುವುದಿದ್ದಳು. ಅವರು ಇವರೇ ಆಗಿರಬಹುದೇ ಅಥವಾ ಇವರು ಅವರೇ ಆಗಿರಬಹುದೇ? ಸ್ವಲ್ಪ ಸಮೀಪಕ್ಕೆ ಹೋಗಿ ವಿಚಾರಿಸಿದೆನು. ರಮ್ಯ ಮೂರ್ತಿಗಳಾರೋ ರಮಣೀಯಮ ನಾಮದೇವನು ಪೇಳಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮದೇವನು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ಲಕ್ಷ್ಮಣರೆಂದು ಕರೆವರೆಮ್ಮ. ಸಾರ್ವಭೌಮರೇ, ನೀವು ಸಾರ್ವಭೌಮರೇ, ನೀವು ಶಿರದಿ ಶಿರವಲ್ಕಗಳೇಕೆ ಶ್ರಮದೊಳಿ ವರದಿ ಸಂಚರಿಸಲೇಕೆ ವನವಾಸವನು ಅನುಭವಿಸೆ ಈ ರೂಪಿನಿಂದಿರಲು ಜನಕನಾಜ್ಞೆ ಪೋಪಿರಲ್ಲಿಗೆ ಮುಂದೆ ಪೋಪಿರಲ್ಲಿಗೆ ಮುಂದೆ ಪವನಾತ್ಮರ ಬೇಡಿ ಪಾರಮಾರ್ಥ ಸಂಗತಿಯೇನೋ ಪ್ರಾರ್ಥಿಸುವೆನೋ. ಪಾಪಿರಾವಣನೆಲ್ಲ
ಪಥವರಿಯದೆ ಹೋಗುತ್ತೇವಯ್ಯ. ಅನಿತಾದೊಡೆ ಅನಿತಾದೊಡೆ ಆಭರಣಗಳ ರವಿದ ನೋಡಿರಯ್ಯ. ಅನಿತಾದೊಡೆ ಆಭರಣಗಳ ರವಿದ ನೋಡಿರೈ. ಅನಿತಾದೊಡೆ ಆಭರಣಗಳ ರವಿದ ನೋಡಿರಯ್ಯ. ಆರ್ತ ಧ್ವನಿಯಲ್ಲಿ ಹೋರ್ವಳು ಎಸೆದಳಲ್ಲಿ 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 ಅಯ್ಯ ಅಯ್ಯ ಅಕಟ 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 ಕಟ ಕಂಡೆನ ಸೀತೆಯ ಆಭರಣಗಳಿವ. ಹಾಗಾರವೇ ಮುಂದೆ ಬಂದು ನಿಂತಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದು ನಿಂತಂತೆ ನಿಂದು ಯಾರಾದೊಡೆ ಯಾರಾದೊಡೇನೋ ನಮ್ಮ ಪ್ರಾಣ ನೀನು. ಬೇರಲ್ಲ ವಾಯುನಂದನನು ನಾನು. ರಾರಾಜಿಸೈ ಪರಮ ಭಕುತನ್ನೇನೋ. ಶ್ರೀರಾಮದೂತ ಹನುಮಂತ ನಾನು ನಾನು ಮರೆತಿದ್ದೆನು. ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಗೂ ಹಾಗೂ ಮಕ್ಕಳಿರುವ ಆಲಯಕ್ಕೂ ರಿಕ್ತಸ್ಥನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಈ ವನದಲ್ಲಿ ಇಲ್ಲೇ ದೊರಕುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಈ ಮಹಾನುಭಾವರಿಗೆ ಅರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿನಿ ಮಡಿ ಜ್ಞಾನಗಮ್ಯ ಕರುಣಾನಿಧಿನಿ ಮಡಿ
ದಯಾಳು ಶ್ರೀನಿಕೇತನ ಫಲಯಮ ಶ್ರೀನಿಕೇತನ ರಾಮ ಅಮ್ಮ ನಿನ್ನ ನುಡಿ ನಂಬಿಕೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಕೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಕೆ ನಮ್ಮ ಎಮ್ಮಮ್ಮ ನಿನ್ನ ನುಡಿ ನಂಬಿಕೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಕೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಕೆ ನಮ್ಮ ಧನ್ಯನ ಮಾಡಿ ಮಾನಿ ನೆನೆಸೋ ಧನ್ಯನ ಮಾಡಿ ಮಾನಿ ನೆನೆಸೋ ಶ್ರೀನಿಕೇತನ ಫಲಯಮ ಶ್ರೀನಿಕೇತನ ರಾಮ ಶ್ಯಾಮಲಾ ಅಂಬುಜಾತನಯನಂ ವಿಸ್ತೀರ್ಣ ವಕ್ರಸ್ಥಳೇ ಮೇಘ ಶ್ಯಾಮಲಾ ಅಂಬುಜಾತನಯನಂ ವಿಸ್ತೀರ್ಣ ವಕ್ರಸ್ಥಳೇ ಬಾಹುದ್ಬಂಧ ವಿಲಾರ್ಜಿತಂ ಸುವದನಂ ಶ್ರೋಣಾಗ್ರಿಪಂದೇರುಹಂ ನಾನಾರೂಪ ಅಲಂಕಾರ ಭೂಷಣಯುತಂ ಕೋದಂಡಪಾಣಾರ್ಜಿತಂ
ನಮೋ ರಾಮಚಂದ್ರ ಪ್ರಭು ನಮೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯೇ ನಾಥಾಯ ರಘುನಾಥಾಯ ಸೀತಾಹ್ಯಪದೇ ನಮಸ್ತೆ ನಮಃ. ಪ್ರಭು ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡುವನು ದೇವ. ಹಾಗೆ ನಿನ್ನಿಷ್ಟದಂತೆ ಆಗಲಿ. ಅಯ್ಯ, ನೀನು ಯಾರು? ನಿನ್ನ ವೃತ್ತಾಂತವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆವರು ಸ್ವಾಮಿ. ಇದೋ ಇಲ್ಲಿಗೆ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರು. ತಾವು ಅಲ್ಲಿಗೆ ದಯ ಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸು. ಅಯ್ಯ ಪ್ರಭು, ನಾವು ಮಾರ್ಗಾಯಾಸದಿಂದ ಬಳಲಿರಬೇಕು. ಆದ ಕಾರಣ ನಿಮ್ಮ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಒಡೆಯ, ತಾವು ಅರಕ್ಷಣೆ ಈ ನನ್ನ ಭುಜದ ಮೇಲೆ ಕುಳಿತುಕೊಳ್ಳುವುದಾದರೆ ನಾನೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ದೇವ. ಬೇಡ, ನಾವು ಪುರಪ್ರವೇಶ ಮಾಡುವಂತಿಲ್ಲ. ಹಾಗೆ. ಆದ್ದರಿಂದ ನಿನ್ನ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಆಗಬಹುದು, ಆಗಬಹುದು. ಓಹೋ ಒಡೆಯ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ, ಬೇಗ ಬಾ. ಇದು ಈಗ ಬಂದಿರುವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ಶ್ರೀರಾಮಲಕ್ಷ್ಮಣರು. ಹೋಗಿ ನಿನ್ನ ಕಷ್ಟವನ್ನು ಭಿನ್ನಯಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಆಗಂದಿಯ ಪ್ರಭು, ನಮ್ಮನ್ನು ಸುಗ್ರೀವರಾಜ. ಕಾಪಾಡಬೇಕು ಪ್ರಭು, ನಮ್ಮನ್ನು ಕಾಪಾಡಬೇಕು. ಪ್ರಭು, ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿನ್ನ ವೃತ್ತಾಂತವನ್ನು ತಿಳಿಸು. ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ಮಣ್ಣನಾದ ವಾಲಿಗೂ ದುಂದುಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು. ಆ ಯುದ್ಧದಲ್ಲಿ ಮಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆ ಒಳಗೆ ಬೆನ್ನೆಟ್ಟು ಹೋದನು. ಎಷ್ಟು ಕಾಲವಾದರೂ ಇಬ್ಬರು ಬಾರಲಿಲ್ಲ. ಒಂದು ದಿನ ಗುಹೆ ಒಳಗಿನಿಂದ ರಕ್ತವು ಹರಿದು ಬಂತು. ಅದನ್ನು ಕಂಡು ಮಣ್ಣನಿಗೆ ಏನೋ ತೊಂದರೆ ಆಗಿರುವುದೆಂದು ಭಾವಿಸಿ ಆ ಗುಹೆ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದನು ಪ್ರಭು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನು ಇಲ್ಲದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದ್ದನು. ಅವನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿವೀರರನ್ನೊಳಗೊಂಡು ಈ ಋಷಭುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ದೇವ. ನಿಮ್ಮ ಅಣ್ಣನು ಏತಕ್ಕೋಸ್ಕರವಾಗಿ ಇಲ್ಲಿ ಬರುತ್ತಿಲ್ಲ? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು, ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಶತ ಓಳಾಗಲಿ ಎಂದು ಶಾಪವನ್ನಿತ್ತರು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು. ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ನೋಡಿದೆಯಾ ಲಕ್ಷ್ಮಣ, ತಮ್ಮನ ಪತ್ನಿಯನ್ನೇ ಅಪಹರಿಸಿರುವಂತೆ. ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನಾನು ಆತನನ್ನು ಸಂಹರಿಸುವೆನು. ಪ್ರಭು, ನಮ್ಮ ಅಣ್ಣನನ್ನು ಸಂಹಾರ ಮಾಡಿವೆ ಎಂದು ಹೇಳುವ ಮಾತು ನನಗೆ ಅನುಮಾನವಾಗುತ್ತಿರುವುದು. ಪ್ರಭು, ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆಯ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು ಪ್ರಭು. ಸುಗ್ರೀವರಾಜ,
ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಇದೋ ನೋಡು. ನಮ್ಮ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಆಗಲಿ ಪ್ರಭು, ಧೈರ್ಯವಾಗಿ ಕರೆಯುತ್ತೆ. ಸ್ವಲ್ಪ ಮರೆಯಾಗಿ ಆಂಜನೇಯ, ಆಂಜನೇಯ, ಇಲ್ಲೇ ಇಲ್ಲೇ ಇರು. ಆಗಬಹುದು. ಎಲೆಯವ ವಾಲಿ, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರೋ. ಧೈರ್ಯವಾಗಿ ಕರೆ ಒಡೆಯ. ಎಲೆಯವ ವಾಲಿ, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರೋ. ಎಲ್ಲವೋ ಹೇಳಿ ಯಾವುದು ಸುಗ್ರೀವ, ನನ್ನನ್ನು ಯುದ್ಧಕ್ಕೆ ಕರೆಯುವಷ್ಟು ಸಾಮರ್ಥ್ಯ ಉಂಟಾಯಿತೆ. ವಾರ ಯುದ್ಧಕ್ಕೆ ಈ ವಾರ ನೀನನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿಬಿಡುವೆನು. ಬಾರೋ, ಸಿದ್ಧನಾಗಿರುವೆನು ಪ್ರಭು. ಗದಾ ಯುದ್ಧವನ್ನು ಮಾಡೋಣ. ಸಾಯಿ ಮುದಂದ ಅಣ್ಣ, ಅವರಿವರ ಮಾತನ್ನು ಕೇಳಬೇಡ. ತಮ್ಮನೆಂಬ ಅಭಿಮಾನಕ್ಕೆ ಮಾತ್ರ ಬಿಟ್ಟಿರುವೆನು. ಎಲ್ಲಿಯಾದರೂ ಬದುಕಿಗೆ ಹೋಗು. ಪುನಃ ನನ್ನನ್ನು ಯುದ್ಧಕ್ಕೆ ಕರೆದರೆ ಒಡೆಯ ಒಡೆಯ ಪಿಟ್ಟಾಯ್ತು. ಒಡೆಯ ಒಡೆಯ ಪಿಟ್ಟಾಯ್ತು. ಒಡೆಯ ಪಿಟ್ಟಾಯ್ತೆ. ನೋವೇ ನನಗೆ. ವಾಲಿ ಓದನೇನು ನೋಡು. ಓದ ಓದ ಒಡೆಯ. ಇವರಲ್ಲಿ ಕಳಿಸಿ ಬಿಡು. ಒಡೆಯ ಒಡೆಯ ಸ್ವಲ್ಪ ತಡಿ. ಬಾಣ ಪ್ರಯೋಗ ಮಾಡದಿರಲು ಯಾವುದೋ ಬಲವಾದ ಕಾರಣವಿರಬೇಕು. ಅದೇನೆಂದು ಪರೀಕ್ಷಿಸಿ ನೋಡುವೆ. ಪ್ರಭು ರಾಮಚಂದ್ರ, ಏನು ಈ ವಿಷಮ ಪರೀಕ್ಷೆ? ಸುಗ್ರೀವರಾಜನು ವಾಲಿಯು ಒಂದೇ ರೂಪದಿಂದ ಇದ್ದುದರಿಂದ ನಾನು ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗ. ಒಡೆಯ, ಇಬ್ಬರು ಒಂದೇ ರೀತಿ ಇದ್ದವಂತೆ. ನಾನು ಮೊದಲೇ ಹೇಳಿಲ್ಲವೇ? ಲಕ್ಷ್ಮಣ, ಅಣ್ಣ, ತೆಗೆದುಕೋ ಈ ಪುಷ್ಪಮಾಲಿಕೆಯನ್ನು ಸುಗ್ರೀವರಾಜನ ಕೊರಳಿಗೆ ಧರಿಸು. ಹಾಗೆ ಹಾಗೆ. ಸುಗ್ರೀವರಾಜ, ಪ್ರಭು, ಈಗ ಧೈರ್ಯವಾಗಿ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ, ನಾನು ಸಮ್ಮತಿಸುವೆನು. ಆಗಲಿ ಪ್ರಭು. ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹೌದು ಒಡೆಯ, ಹುಮ್ಮಸ್ಸು, ಹೌದು ಒಡೆಯ, ನವ ಚೈತನ್ಯವೇ ಬಂದಂತಾಗಿರುವುದು. ಹೌದು ಒಡೆಯ, ಇದು ವಿಜಯ ಮಾಲೆಯೇ ಸರಿ. ಧೈರ್ಯವಾಗಿ ಕರೆ ಒಡೆಯ ವಾಲಿಯನ್ನು. ವಾಲಿ ಏಕೆ? ನೀನೇ ಬಾ ಒಡೆಯ. ಮೊದಲು ವಾಲಿಯನ್ನು ಸಮ್ಮರಿಸು. ಯಾವನವನು? ನೋಡುತ್ತಿರು ಹೇಗೆ ಕರೆಯುತ್ತೇನೆಂದು. ಎಲೆಯವೋ ವಾಲಿ, ಭ್ರಾತೃದ್ರೋಹಿ, ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಪ್ರಭು, ಕರೆ ಒಡೆಯ. ಬಾರೋ ಯುದ್ಧಕ್ಕೆ. ಬಾರಿ ಬಾರಿ ಇಗ್ಗುತ್ತವಾಗುತ್ತಿರವೆ ಎಲ್ಲ. ಎಲ್ಲವೋ ಹೇಳಿ ಯಾವುದು ಸುಗ್ರೀವೋ, ಈಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಹಲ್ಲು ಗಿರ್ತಿರೋ ನೋಡಿದರೆ ಪುನಃ ನನ್ನನ್ನು ಯುದ್ಧಕ್ಕೆ ಕರ್ತಿರೋಯ. ಬಾರೋ ದ್ರೋಹಿ, ಈ ಬೋರಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈ ಸಾರಿ ನಿನ್ನ ಕಥೆಯು ಮುಗಿಯಿತೆಂದು ತಿಳಿದುಕೋ ದ್ರೋಹಿ.
ನೀಚ ಪಾಪಿ. ಓ ಹೇಳಿ ಹೋದ ಸುಗ್ರೀವೋ, ಬಾರಿ ಬಾರಿಗೂ ನೀನನ್ನು ಯುದ್ಧಕ್ಕೆ ಕರೆತಿರುವುದು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರಿರಬೇಕೆಂದು ತೋರುತ್ತಿರುವುದು. ಮೊದಲು ಅವರನ್ನು ಬರಮಾಡು, ಗಮನಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಇವನೇನಾದರೂ ನೋಡಿಬಿಟ್ಟನ? ನನ್ನ ಬೆಂಬಲಕ್ಕೆ ಯಾರು ಬಂದಿಲ್ಲ, ನಾನೇ ಕರೆದದ್ದು. ಸಿದ್ಧನಾಗು. ಎದ್ದನಾಗು. ಯಾವ ಯುದ್ಧವನ್ನು ಮಾಡೋಣ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಎದ್ದನಾಗು. ಪ್ರಭು. ಎಲ್ಲವೋ ಹೇಳಿ ಹೋದ ಸುಗ್ರೀವೋ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೆಯೋ? ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ನೀವು ನಿಜವಾದ ಗಂಡೆ ಆಗಿದ್ದರೆ ನನ್ನೆದುರಿಗೆ ಬಂದು ನಿಲ್ಲಿ. ನಾನು ಅಯೋಧ್ಯೆಯ ದಶರಥ ಚಕ್ರವರ್ತಿಯ ಪುತ್ರನಾದ ರಾಮಚಂದ್ರ. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ನಾನು ಮಾಡಿದ ಅಪರಾಧವೇನು? ತಮ್ಮನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ರಾಮಚಂದ್ರ, ಕಪಿಗಳಿಗೆ ವಾವೆ ಒರೆಸಲವೆಂದು ಜ್ಞಾನಿಯಾದ ನಿಮಗೆ ತಿಳಿಯದಿಲ್ಲವೇ? ಅದು ಅಲ್ಲದೆ ಈ ಸುಗ್ರೀವನಲ್ಲಿ ಈಗ ಸತ್ಯವಾದ ಕಾರಣವೇನು? ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ಕಾಡಿಗೆ ಬಂದಿದ್ದೆವು. ನಾವು ಇಲ್ಲದ ವೇಳೆಯಲ್ಲಿ ನನ್ನ ಪತ್ನಿಯಾದ ಸೀತೆಯನ್ನು ಆ ದುರುಳನಾದ ರಾವಣನು ಅಪಹರಿಸಿರುವುದು. ಆಕೆಯನ್ನು ಹುಡುಕಲು ಸುಗ್ರೀವರಾಜನಿಂದ ಸಹಾಯ ಯಾಚಿಸಿರುತ್ತೇನೆ. ಆದ ಕಾರಣದಿಂದಲೂ ಸಹ ನಿನ್ನನ್ನು ಈ ರೀತಿ ಸಂಹರಿಸಬೇಕಾಯಿತು. ರಾಮಚಂದ್ರ, ಮೊದಲೇ ಈ ವಿಚಾರವನ್ನು ನನ್ನಡೆ ತಿಳಿಸಿದ್ದರೆ ಆ ರಾವಣನನ್ನು ಕ್ಷಣಾರ್ಧದಲ್ಲಿ ಹಿಡಿದು ತಂದು ನಿಮ್ಮ ಪಾದಗಳ ಮೇಲೆ ಕೆಡವುತ್ತಿದ್ದನಲ್ಲ ರಾಮಚಂದ್ರ. ಈ ಕಾರ್ಯವು ಈ ಸುಗ್ರೀವನಿಂದ ಈಗ ಸಾಧ್ಯವೇ? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಬರಲಿಲ್ಲ. ಈಗಲೂ ನಿನ್ನ ಬದುಕುವಿಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಹಿಂಪಡೆವೆನು. ಇಲ್ಲ ರಾಮಚಂದ್ರ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಮಾತು ನಡೆಸುವಿರಾ? ನನ್ನ ಮಗನಾದ ಅಂಗದನ ಭಾರವು ಸಂಪೂರ್ಣ ನಿನ್ನದಾಗಿರುವುದು. ಆದ್ದರಿಂದ ನೀನು ಬಿಟ್ಟಿರೋ ಈ ಬಾಣದಿಂದಲೇ ನಾನು ಮೋಕ್ಷವನ್ನು ಹೊಂದುವೆನು. ಅನುಗ್ರಹಿಸು ದೇವಾ, ಅನುಗ್ರಹಿಸು. ಅಣ್ಣ ಅಣ್ಣ ಅಣ್ಣ, ಮಾರುತಿ, ಅಂಗದಿಗೆ ಈ ವಿಚಾರವನ್ನು ತಿಳಿಸಬೇಡ. ಬರುವುದಿಲ್ಲವಲ್ಲ ಪ್ರಭು. ಪ್ರಭು ಸುಗ್ರೀವರಾಜ, ನಿಮ್ಮಣ್ಣನಾದ ವಾಲಿಯ ಉತ್ತರಾಕ್ರಿಯಾದಿಯನ್ನು ಮುಗಿಸು. ಲಕ್ಷ್ಮಣ, ಅಣ್ಣ, ಸುಗ್ರೀವರಾಜನನ್ನು ಅಂಗದ ಕುಮಾರನನ್ನು ಹೀಗಲೇ ಕಿಷ್ಕಿಂಧೆಗೆ ಕರೆದುಕೊಂಡು ಹೋಗಿ ಸುಗ್ರೀವರಾಜನಿಗೆ ರಾಜಪಟ್ಟ, ಅಂಗದನಿಗೆ ಯುವರಾಜ ಪಟ್ಟವನ್ನು ನೆರವೇರಿಸಿ ತಕ್ಷಣ ಹೊರಟು ಬಾ. ಹಾಗೇ ಆಗಲಿ ಅಣ್ಣ.